ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ದೇವರ ನಂಬಿಗಸ್ತನು ಎಂಬ ಶೀರ್ಷಿಕೆಯಲ್ಲಿ ನಾವು ಈ ತಿಂಗಳು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಕೀರ್ತನೆಗಳು 92ನೇ ಅಧ್ಯಾಯ 3ನೇ ವಚನ. ಕೀರ್ತನೆ 92:3. ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಒದಗಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದ ವಾಕ್ಯದಲ್ಲಿ ಕನ್ನಡದಲ್ಲಿ 2 ಪದಗಳನ್ನು ಓದ್ತೇವೆ. ಒಂದು ಪ್ರೇಮ, ಮತ್ತೊಂದು ಸತ್ಯತೆ ಅಥವಾ ದೇವರ ಪ್ರೀತಿ ಮತ್ತು ದೇವರ ನಂಬಿಗಸ್ತಿಕೆ. ಈ 2 ಪದಗಳು ದೇವರ ವಾಕ್ಯದಲ್ಲಿ ಅನೇಕ ಸರ್ತಿ ಅದು ಈ ವಿಧದಲ್ಲಿ ಜೊತೆಯಾಗಿ ಬರ್ತದೆ. ಒಂದು ವಾಕ್ಯವನ್ನು ಓದುವಾಗ ಅವು 2 ಅನೇಕ ಸತಿ ಹತ್ತಿರದಲ್ಲಿ ಸೇರಿಕೊಳ್ತವೆ. ಇಲ್ಲಿ ವಿಶೇಷವಾಗಿ 92ನೇ ಕೀರ್ತನೆ ಇದನ್ನ ನೇರವಾಗಿ ಸಬ್ಬತ್ ದಿನದ ಗೀತ ಎಂಬುದಾಗಿ ಕರೀತಾರೆ. ಈ ಕೀರ್ತನೆಯನ್ನು ಬರೆದವರು ಯಾರೆಂಬುದಾಗಿ ಒಂದು ವೇಳೆ ಮಾಹಿತಿ ಇಲ್ಲ. ಆದರೆ ನೇರವಾಗಿ ಇದನ್ನು ಸಬ್ಬತ್ ದಿನದಲ್ಲಿ ಯಹೂದ್ಯರು ಒಂದು ವೇಳೆ ತಮ್ಮ ಸಭಾಮಂದಿರದಲ್ಲಿ ಅಥವಾ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಅವರು ದೇವರ ಮುಂದೆ ಗಾಯನ ಮಾಡುವಂಥ ಕೀರ್ತನೆ ಎಂಬುದಾಗಿ ಇದನ್ನು ಹೇಳಲಾಗಿದೆ. ಸಬ್ಬತ್ ದಿನ, ಹಾಗಾದರೆ ಸಬ್ಬತ್ ದೇವಜನರಿಗೆ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ನಾವು ಇಬ್ರಿಯ ಗ್ರಂಥವನ್ನು ಓದುವಾಗ ಒಂದು ವಿಶೇಷವಾದ ವಾಕ್ಯ ಭಾಗವನ್ನು ಈ ಒಂದು ಕಾರಣಕ್ಕಾಗಿ ನೇಮಿಸಲಾಗಿದೆ. ಅಂದರೆ 4ನೇ ಅಧ್ಯಾಯದ 1ನೇ ವಚನಕ್ಕೆ ಬರುವಾಗ ಇಬ್ರಿಯ 4:1 ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ. ಹಾಗಾದರೆ ದೇವರ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಇನ್ನೂ ಅವಕಾಶವಿದೆ. ಹಾಗಾದರೆ ದೇವರ ವಿಶ್ರಾಂತಿಯಲ್ಲಿ ಸೇರುವುದು ಎನ್ನುವಂಥ ಮಾತು ನಮಗೆ ಇಲ್ಲಿ ಇರೋದಾದರೆ, ಆ ವಾಗ್ದಾನ ಇರೋದಾದರೆ, ಹಾಗಾದರೆ ದೇವರ ಒಂದು ಸಮಾಧಾನದಲ್ಲಿ ಒಂದು ವೇಳೆ ನಾವು ಇದಕ್ಕೆ ಸಬ್ಬತ್ ಎನ್ನುವಂಥ ವಿಚಾರಕ್ಕೆ ಹತ್ತಿರದ ಪದಗಳನ್ನ ನಾವು ಹುಡುಕುವುದಾದರೆ, ವಿಶ್ರಾಂತಿ ಭಾಳ ಹತ್ತಿರದ ಪದ, ಅದಕ್ಕೆ ಹತ್ತಿರದ ಇನ್ನೊಂದು ಪದ ಸಮಾಧಾನ, ಅದಕ್ಕೆ ಹತ್ತಿರದ ಇನ್ನೊಂದು ಪದ ನೆಮ್ಮದಿ ನಮ್ಮ ಗ್ರಹಿಕೆಗೆ. ಹೀಗೆ ನಾವು ದೇವರ ವಿಶ್ರಾಂತಿಯಲ್ಲಿ, ದೇವರ ಸಮಾಧಾನದಲ್ಲಿ, ದೇವರ ನೆಮ್ಮದಿಯಲ್ಲಿ ಒಂದು ಪುಟ್ಟ ಮಗುವನ್ನು ಗಮನಿಸೋಣ. ಅದನ್ನು ಒಂದು ವೇಳೆ ತಾಯಿಯಿಂದ ದೂರ ಮಾಡಿದರೆ ಅದು ತಿರುಗಿ ತನ್ನ ತಾಯಿಯನ್ನು ಸೇರಿಕೊಳ್ಳುವ ತನಕ ಅದು ಚಡಪಡಿಸ್ತದೆ. ಹತ್ತಿರದಲ್ಲಿ ತಾಯಿದ್ದು ಬೇರೆ ಯಾರು ಅದನ್ನು ಮುಟ್ಟಿದ್ರೋ ಎತ್ತಿಕೊಂಡ್ರೋ ಅದನ್ನು ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಸಾಧ್ಯವೇ ಇಲ್ಲ. ಅದು ತನ್ನ ತಾಯಿಯೊಂದಿಗೆ ಸೇರಿಕೊಂಡಾಗಲೇ ಅದು ತಿರುಗಿ ಸಮಾಧಾನ ಸ್ಥಿತಿಗೆ ಬರ್ತದೆ, ನೆಮ್ಮದಿಯನ್ನು ಕಾಣ್ತದೆ, ತಾಯಿಯಲ್ಲಿ ಅದು ವಿಶ್ರಾಂತಿ ತೆಗೆದುಕೊಳ್ತದೆ. ಹಾಗಾದರೆ ಇದೆಲ್ಲವೂ ಅಂಥದೇ ಒಂದು ಸಂಗತಿ. ಆ ಮಗು ಮತ್ತೊಬ್ಬರ ಕೈಲಿದ್ರೆ ಅದಕ್ಕೆ ನೆಮ್ಮದಿ ಇಲ್ಲ, ಅದು ತನ್ನ ತಾಯಿ ಬಳಿ ಬಂದಾಗಲೇ. ಹಾಗಾದರೆ ಇದೆಲ್ಲವೂ ನಮಗೆ ಒಳ್ಳೆ ಪಾಠ. ನಾವು ನಮ್ಮ ಸೃಷ್ಟಿಕರ್ತನ ಸೇರಿಕೊಂಡಾಗಲೇ, ನಮ್ಮನ್ನು ಉಂಟು ಮಾಡಿದವನು, ನಾವು ತಪ್ಪಿ ಹೋದಾಗ ನಮ್ಮನ್ನು ತನ್ನ ಸ್ವಂತ ರಕ್ತ ಚೆಲ್ಲಿ ತನ್ನ ಪ್ರಾಣ ಕೊಟ್ಟು ರಕ್ಷಿಸಿ ವಿಮೋಚಿಸಿದ ರಕ್ಷಕನನ್ನು ಆಗಲೇ ನಮಗೆ ವಿಶ್ರಾಂತಿ, ಆಗಲೇ ನಮಗೆ ದೇವರೊಂದಿಗೆ ಸಮಾಧಾನ, ಒಡಂಬಡಿಕೆ, ನೆಮ್ಮದಿ. ಅಲ್ಲಿವರೆಗೂ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನನ್ನು ನಂಬಿದ ಯಾರೊಬ್ಬರನ್ನು ನಾವು ಹೋಗಿ ಸಂಧಿಸಿ ಮಾತನಾಡಿದರೆ, ನೀವು ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ ನಿಮಗೆ ಏನು ಸಿಕ್ತು? ಬಹುತೇಕ ಮಂದಿ ತಪ್ಪದೆ ಹೇಳುವಂಥ ಮಾತು, ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ಯಾರೂ ತರಲಾರದಂಥ, ನಾವೆಂದೂ ಕಂಡರಿಯದಂಥ ಒಂದು ದೊಡ್ಡ ಸಮಾಧಾನ ನಮ್ಮೊಳಗೆ ತುಂಬಿಕೊಳ್ತು, ಅಥವಾ ನಾನು ದೊಡ್ಡ ಸಮಾಧಾನವನ್ನು ಅನುಭವಿಸಿದೆ. ಹಾಗಾದರೆ ಅವರು ದೇವರ ವಿಶ್ರಾಂತಿಯಲ್ಲಿ ಸೇರಿದ್ದಾರೆ. ಹಾಗಾದರೆ ಇದು ಒಂದು ದಿನಕ್ಕೆ ಸಂಬಂಧಪಟ್ಟ ವಿಷಯವೋ ಅಥವಾ ಜೀವನಕ್ಕೆ ಸಂಬಂಧಪಟ್ಟ ವಿಷಯವೋ ಎನ್ನುವಂಥ ದೊಡ್ಡ ಒಂದು ಪ್ರಶ್ನೆಯೊಂದಿಗೆ ಇದನ್ನು ನೋಡಬೇಕಾಗ್ತದೆ. ಹೌದು, ದೇವರು ಇದನ್ನು ನಮಗೆ ಪದೇ ಪದೇ ಜ್ಞಾಪಿಸುವಂತೆ ವಾರದಲ್ಲಿ ಒಂದು ದಿನವನ್ನು, ವಿಶ್ರಾಂತಿ ದಿನವನ್ನಾಗಿ ದೇವರು ನಮಗೆ ಮುಂದಿಟ್ಟಿರುವಂಥದ್ದು ನಿಜವೇ. ಆದರೆ ಅದು ಅಲ್ಲಿಗೆ ಸೀಮಿತವಾಗದೆ ಇದು ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟದ್ದು. ಇಹಲೋಕದ ಜೀವಿತ ಮಾತ್ರವಲ್ಲ, ಪರಲೋಕದ ಜೀವಿತಕ್ಕೂ ಅದು ಸಂಬಂಧಪಟ್ಟದ್ದು. ದೇವರು ನಮ್ಮನ್ನು ಕೇವಲ ಈ ಲೋಕದಲ್ಲಿ ಇರುವ ತನಕ ತಾತ್ಕಾಲಿಕವಾಗಿ ದೇವರ ಐಕ್ಯತೆಗೂ ತಾತ್ಕಾಲಿಕವಾಗಿ ದೇವರೊಂದಿಗೆ ವಿಶ್ರಾಂತಿಗೆ ದೇವರು ನಮ್ಮನ್ನು ಕರೆದವನಲ್ಲ. ಈ ಲೋಕದೊಂದಿಗೆ ನಿತ್ಯಕ್ಕೂ ಆತನೊಂದಿಗೆ ಆ ಒಂದು ವಿಶ್ರಾಂತಿಯಲ್ಲಿ ಸೇರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾದರೆ ಇದಕ್ಕಾಗಿ ದೇವರು ನಮ್ಮ ಪಕ್ಷದಲ್ಲಿ ಆತನು ನಿಲ್ತಾನೆ. ಆತನು ನಮಗಾಗಿ ಎಷ್ಟೋ ಮಹತ್ತುಗಳನ್ನ, ಎಷ್ಟೋ ನೀತಿ ಕಾರ್ಯಗಳನ್ನ, ಎಷ್ಟೋ ಒಳ್ಳೆ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ನಮ್ಮನ್ನು ಕಾಡುವಂಥ ದುಷ್ಟರನ್ನ ಅಥವಾ ದುಷ್ಟಶಕ್ತಿಗಳನ್ನ ಆತ ನಮ್ಮಿಂದ ದೂರ ಮಾಡ್ತಾನೆ. ಇಲ್ಲಿ ದೇವರು ಯಾವ ವಿಧದಲ್ಲಿ ಉನ್ನತನಾಗಿದ್ದು
ದುಷ್ಟ ಸಂಗತಿಗಳನ್ನ ಆತನು ಹೇಗೆ ಅಳಿಸಿ ಹಾಕಿ ತನ್ನ ಜನರನ್ನ ಹೇಗೆ ಸ್ಥಾಪಿಸ್ತಾನೆ ಅನ್ನುವಂಥದ್ದೇ ಈ ಕೀರ್ತನೆಯ ವಿಶೇಷವಾದ ವಿಷಯ. ಹಾಗಾಗಿ ಭಕ್ತನು 3ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಹೊತ್ತಾರೆಯಲ್ಲಿ ನಿನ್ನ ಪ್ರೇಮ. ಹಾಗಾದ್ರೆ ಬೆಳಗ್ಗೆ ಎದ್ದೇಳುತ್ತಿರುವಾಗಲೇ ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ಮತ್ತು ದಿನವಿಡೀ ಆತನ ನಂಬಿಗಸ್ತಿಗೆಲೇ ಮುಂದುವರಿಯುವಾಗ ಆತನು ಹೇಳ್ತಾನೆ, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಹಾಗಾದರೆ ರಾತ್ರಿಯಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನ, ಆತನು ತೋರಿಸಿದ ಸಕಲ ನಂಬಿಗಸ್ತಿಕೆಯನ್ನು ವರ್ಣಿಸುವಂಥದ್ದು ಅದು ಎಷ್ಟು ಅವಶ್ಯವಾಗಿದೆ, ಅದು ನ್ಯಾಯಬದ್ಧವಾಗಿದೆ ಎಂಬುದನ್ನು ಭಕ್ತನಲ್ಲಿ ಹೇಳ್ತಿದ್ದಾನೆ. ಇದಕ್ಕೆ ಸರಿಯಾಗಿ ಈ ಮುಂಜಾನೆ ಅಥವಾ ಹಗಲು ಅಥವಾ ರಾತ್ರಿ ಎನ್ನುವಂಥ ಈ ಸಂದರ್ಭಕ್ಕೆ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಕೀರ್ತನೆ 42:8 ಹೀಗೆ ಬರ್ತದೆ, ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಹಗಲಿನಲ್ಲಿ ದೇವರು ಏನು ಮಾಡ್ತಾನಂತೆ? ತನ್ನ ಪ್ರೀತಿಯನ್ನು ಅನುಗ್ರಹಿಸ್ತಾನಂತೆ. ಆಗ ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದು. ಪ್ರೇರೆ, ಎಂಥ ವಿಚಿತ್ರವಾದ ಸಂಗತಿ. ಇದಕ್ಕೆ ಸರಿಯಾಗಿ ಅಪೊಸ್ತಲ ಕೃತ್ಯದಲ್ಲಿ ಒಂದು ಘಟನೆ ಓದ್ತೇವೆ. ಅಲ್ಲಿವರೆಗೂ ನಾವು ಓದಿದ ಘಟನೆಗಳು ಯಾವುದು ಕೇಳಿಸಿಕೊಳ್ಳುವುದಕ್ಕೆ ಅಷ್ಟು ನಮಗೆ ಹಿತ ಅನಿಸೋದಿಲ್ಲ. ಪೌಲ ಸೀಲರಿಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಆದಂಥ ಒಂದು ಭಯಂಕರವಾದ ವೇದನೆ ಅನುಭವ. ಗಾರ್ಡಗಾರ್ತಿಯಿಂದ ದೆವ್ವವನ್ನು ಓಡಿಸಿದ ಕೋಪಕ್ಕೆ ಆಕೆಯನ್ನು ಬಳಸ್ತಿದ್ದಂಥ ಆ ವ್ಯಾಪಾರದ ಯಜಮಾನರು ಅಥವಾ ಆಕೆಯಿಂದ ದುಡ್ಡು ಮಾಡಿಕೊಳ್ತಿದ್ದವರು ಅವರ ಮೇಲೆ ಆರೋಪಗಳನ್ನ ಹಾಕಿ ಅವ್ರನ್ನ ಶಿಕ್ಷೆಗೊಳಪಡಿಸ್ತಾರೆ. ವಿಪರೀತ ಪೆಟ್ಟುಗಳನ್ನ ಕೊಡಲಾಗ್ತದೆ. ಮೈಯೆಲ್ಲ ಅವರಿಗೆ ಗಾಯವಾಗ್ತದೆ. ಅವ್ರನ್ನ ಸೆರೆಮನೆಯಲ್ಲಿ ಬಂಧಿಸಿಡ್ಲಾಗ್ತದೆ. ಮತ್ತೆ ಕೈಕಾಲುಗಳಿಗೆ ಕೊಳಗಳನ್ನು ಹಾಕಿ ಅವ್ರನ್ನ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. ಮಧ್ಯರಾತ್ರಿ ಊಟವಿಲ್ಲ, ನಿದ್ರಿಸ್ಲಿಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ನೀರು ಕೊಟ್ಟರು ಬಿಟ್ಟರು ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಪೌಲ ಸೀಲ ಅವ್ರ ಬಗ್ಗೆ ಬರ್ತದೆ, ಎಲ್ಲರಿಗೂ ತಿಳಿದಂಥ ವಚನವೇ 26ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಅವ್ರು ಆ ರೀತಿಯಾಗಿ ಹಾಡುತ್ತಿರುವಾಗ ಸೆರೆಯಲ್ಲಿದ್ದವರೆಲ್ಲರ ತನ್ನ ಲಕ್ಷ್ಯವಿಟ್ಟು ಕೇಳಿದ್ದಾರೆ. ಇದರ ನಂತರದ ವಿಷಯಗಳೆಲ್ಲವೂ ಭಯಂಕರವಾದ ಸಂಗತಿಗಳೇ. ಮರುವಚನದಲ್ಲೇ ದೇವರು ಒಂದು ದೊಡ್ಡ ಕಂಪನವನ್ನು ತರ್ತಾನೆ. ಅಸ್ಥಿವಾರಗಳು ಕದಲ್ತದೆ. ಮುಚ್ಚಲ್ಪಟ್ಟ ಬಾಗಿಲುಗಳೆಲ್ಲ ತೆರೆಯಲ್ಪಡ್ತದೆ. ಯಾರ್ಯಾರಲ್ಲಿ ಯಾವ ಯಾವ ಬಂಧನಗಳಿರ್ತವೆ ಬಂಧನಗಳೆಲ್ಲ ಕಳಚಿ ಬೀಳ್ತದೆ. ಯಾರು ಎಂದು ಕೇಳರಿದಂಥ ಒಂದು ಸಂಗತಿ ಅಲ್ಲಿ ನಡೀತದೆ. ಸುಲಭ ಅಲ್ಲ. ಕೈದಿಗಳೆಲ್ಲ ಓಡಿ ಹೋದ್ರೆಂಬುದಾಗಿ ಸೆರೆಮನೆ ಯಜಮಾನ ಆತನ ಆತಂಕಕ್ಕೆ ಒಳಗಾಗ್ತಾನೆ. ಆದರೆ ಅಂಥದ್ದೇನು ನಡೆದಿರುವುದಿಲ್ಲ. ಆತನ ಗಾಬರಿಂದ ಓಡಿ ಬರುವಾಗ ಪೌಲನು ಅವನನ್ನು ಮಾತನಾಡ್ತಾನೆ. ಒಂದು ವೇಳೆ ಆ ಸೆರೆಮನೆ ಯಜಮಾನ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುವ ಸ್ಥಿತಿ ಪೌಲನಿಗೆ ಗೋಚರವಾಗಿ ಆತನನ್ನು ತಡಿತಾನೆ. ಅವನ ಆ ಸೆರೆಮನೆ ಯಜಮಾನನಿಂದ ವಿಚಿತ್ರವಾದ ಒಂದು ಮಾತು ಹೊರಗೆ ಬರ್ತದೆ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? ಅಲ್ಲಿ ನಡೆದ ಘಟನೆಗೂ ಪೌಲನವನನ್ನು ತಡೆದ ರೀತಿಗೂ ಈಗ ಇವನು ಕೇಳ್ತಿರೋ ಪ್ರಶ್ನೆಗೂ ಒಂದಕ್ಕೊಂದು ಸಂಬಂಧ ಇದೆಯೋ ಅಂತ ಪ್ರಶ್ನೆ ಕೇಳಿದರೆ ಸಾಧ್ಯವೇ ಇಲ್ಲ. ಆದರೆ ದೇವರಾತ್ಮನು ಅವನ ಬಾಯಿಂದ ಸರಿಯಾದ ಪ್ರಶ್ನೆಯನ್ನು, ಸರಿಯಾದ ಒಂದು ಕೌತುಕವನ್ನು ತರ್ತಾನೆ. ಸೆರೆಮನೆ ಅಧಿಕಾರಿ ಕೇಳ್ತಾನೆ, ಹಾಗಾದರೆ ನಾನೇನು ಮಾಡಲಿ ಅನ್ನುವಂಥ ಪ್ರಶ್ನೆ ಕೇಳ್ತಾನೆ. ಬದಲಾಗಿ ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕಂತ ಪ್ರಶ್ನೆ ಕೇಳ್ತಾನೆ. ಹಾಗಾದರೆ ಆ ಎಲ್ಲ ಘಟನೆಯಲ್ಲಿ ಅವನಿಗೆ ಅವನ ಆತ್ಮದ ಕುರಿತಾಗಿ ಒಂದು ಅರಿವು, ಅವನ ಆತ್ಮದಲ್ಲಿ ದೇವರಾತ್ಮನು ತಂದ ಒಂದು ಸನ್ನಿವೇಶ, ದೇವರಾಜ ಅಲ್ಲಿದ್ದು ಕಾರ್ಯ ಮಾಡಿದ ಒಂದು ಕಾರ್ಯ. ಪೌಲನು ತಡ ಮಾಡದೆ ಉತ್ತರ ಕೊಡ್ತಾನೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಡಾಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಕೂಡಲೇ ಆತನು ತನ್ನ ಮನೆಯವರ ಸಹಿತವಾಗಿ ರಕ್ಷಣೆ ಹೊಂದುವುದಕ್ಕೆ, ಆ ರಾತ್ರಿ ಆತನು ದೀಕ್ಷಾಸ್ಥಾನ ಹೊಂದುವುದಕ್ಕಾಗಿ ಆತನು ಮುಂದೆ ಪ್ರಯತ್ನಿಸ್ತಾನೆ. ಪ್ರೇರೆ, ಹಾಗಾದರೆ ಇಡೀ ಘಟನೆಯಲ್ಲಿ ಹಗಲೆಲ್ಲ ನಡೆದದ್ದೇನು, ರಾತ್ರಿಯಲ್ಲಿ ಬಾಯಲ್ಲಿರುವಂಥ ಸ್ತುತಿಪದವೇನು? ಹಾಗಾದರೆ ಪೌಲ ಸೀಲರು ಇದೆಲ್ಲವೂ ಐರೋಪ್ಯ ನಾಡಿಗೆ, ಯುರೋಪ್ ಖಂಡಕ್ಕೆ ಮೊಟ್ಟ ಮೊದಲು ಸುವಾರ್ತೆ ಪ್ರವೇಶಿಸಿದ ಈ ಸಂಗತಿ ಒಂದು ವೇಳೆ ದೈವ ಮನುಷ್ಯರಾದ ಪೌಲ ಸೀಲರಿಗೆ ಗೋಚರವಾಗಿದೆ. ಅಲ್ಲಿವರೆಗೂ ನಡೆದದೆಲ್ಲವನ್ನ ಪೌಲ ಸೀಲರು ಒಂದು ವೇಳೆ ದೇವರ ಪ್ರೀತಿ ಎಂಬುದಾಗಿ ಅದನ್ನು ಗ್ರಹಿಸಿ ಆ ರಾತ್ರಿ ಅವರ ದೇವರ ನಂಬಿಗಸ್ತಿಕೆಯನ್ನು ಸ್ತುತಿಪದದಲ್ಲಿ ಕೀರ್ತಿಸುವಾಗ ಅವರ ಮಧ್ಯೆ ಪರಲೋಕವೇ ಬಂತು. ಐರೋಪ್ಯ ನಾಡಿಗೆ, ಯುರೋಪ್ ಖಂಡಕ್ಕೆ ಸುವಾರ್ತೆ ಪ್ರವೇಶಿಸುವಂಥ ಒಂದು ದೊಡ್ಡ ಕಾರ್ಯವೇ ನಡೆದು ಹೋಯಿತು. ಇಲ್ಲಿ ದೇವರಿಂದ ಅನುಭವಿಸಿದ ಕಾರ್ಯಕ್ಕಾಗಿ ಮಾತ್ರ ಸ್ತುತಿಸುವುದಲ್ಲ, ಆ ಸ್ತುತಿಸಿದ ನಂತರವೂ ಪರಲೋಕ ಪ್ರಬಲವಾಗಿ ತೆರೆಯಲ್ಪಡ್ತದೆ, ಅದ್ಭುತಗಳು ನಡೀತದೆ. ಹಾಗಾದ್ರೆ ಅಲ್ಲಿಯವರೆಗಿದ್ದ ಹೋರಾಟ ಈಗ ಏನೂ ಇಲ್ಲವಾಗಿ ಹೋಯ್ತಲ್ಲ. ಪ್ರೇರೆ, ನಮಗೊಂದು ದೊಡ್ಡ ಪಾಠ. ನಿಮ್ಮ ಮನೆಯಲ್ಲಿ ಇಲ್ಲಿವರೆಗೆ ಎಷ್ಟೋ ಹೋರಾಟಗಳನ್ನ ಕಂಡಿರಬಹುದು. ಅವುಗಳಿಂದ ಕುಗ್ಗಿ ಹೋಗದೆ ದೇವರ ಪ್ರೀತಿಯನ್ನು ನೆನೆಸಿ ಮುಂಜಾನೆಲೆ ಆತನನ್ನು ಸ್ತುತಿಸ್ತಾ
ರಾತ್ರಿ ವೇಳೆಯಲ್ಲಿ ದೇವರ ನಂಬಿಗಸ್ತಿಗೆ ಸ್ತುತಿ ಪದಗಳಿಂದ ಕೀರ್ತಿಸುವಾಗ ದೇವರು ಮುಂದೆ ಮಾಡಬೇಕಾದ ಅನೇಕ ಅದ್ಭುತಗಳನ್ನು ನಿಮ್ಮ ಮನೆಗಾಗಿ ಆತನು ಇಟ್ಟಿದ್ದಾನೆ. ನಿಮ್ಮ ಭವಿಷ್ಯದ ಜೀವಿತಕ್ಕಾಗಿ ಆತನು ಇಟ್ಟಿದ್ದಾನೆ. ಎಂದೂ ಕಂಡು ಕೇಳರಿದ ವಿಧದಲ್ಲಿ ಆತನು ನಮ್ಮನ್ನು ಇಲ್ಲಿವರೆಗೂ ಹಿಡಿದಿಟ್ಟ ಸಂಗತಿಗಳನ್ನ ಆತನ ಕದಲಿಸ್ಲಿಕ್ಕಿದ್ದಾನೆ. ವೈರಿ ಹಾಕಿರುವಂಥ ಅಸ್ಥಿವಾರಗಳನ್ನ ಆತನು ಇಲ್ಲದಂತೆ ಆತನನ್ನು ಕೆಡವಲಿಕ್ಕಿದ್ದಾನೆ. ನಮ್ಮ ಮುಂದೆ ಮುಚ್ಚಲ್ಪಟ್ಟ ಬಾಗಿಲುಗಳೆಲ್ಲವನ್ನ ಆತನು ತೆಗಿತಾನೆ. ನಮಗೂ ನಮ್ಮವರ ಮೇಲಿರುವಂಥ ಬೇಡಿಗಳೆಲ್ಲವೂ ಕಳಚಿ ಬೀಳುವಂತೆ, ಎಲ್ಲ ಬಂಧನಗಳು, ಅಂಧಕಾರ ಶಕ್ತಿಗಳಿಂದ ಹಾಕಲ್ಪಟ್ಟ ನೊಗಗಳು, ಕಣಿಗಳು, ಬಂಧನಗಳು, ಸರಪಣಿಗಳು ಎಲ್ಲವೂ ಮುರಿದು ಬೀಳುವ ಹಾಗೆ ದೇವರು ಮಾಡಲಿಕ್ಕಿದ್ದಾನೆ. ಪ್ರೇರೆ, ದೇವರ ಪ್ರೀತಿಯನ್ನು ನೆನೆಸಿ, ದೇವರ ನಂಬಿಗಸ್ತಿಕೆಯನ್ನು ನೆನೆಸಿ ಆತನನ್ನು ಸ್ತುತಿಸುವುದು ಎಷ್ಟು ಉಚಿತ, ಎಷ್ಟು ಯುಕ್ತವಾದಂಥ ಸಂಗತಿ. ಪ್ರೇರೆ, ಹಾಗಾದರೆ ಭಕ್ತನು ದೇವರು ಯಾವ ಸಬ್ಬ ದಿನದಲ್ಲಿ ಯಾವ ರೀತಿ ದೇವಜನರು ತಿರುಗಿ ದೇವರ ಸಮಾಧಾನದೊಳಗೆ ಹೋಗ್ತಾರೆ ಅನ್ನುವಂಥ ವಿಶೇಷವಾದ ಸಂಗತಿಯನ್ನು ಆತನು ಇಲ್ಲಿ ಹೇಳ್ತಾ ಬರ್ತಾನೆ. ಹಾಗಾಗಿ 4ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನೇ ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸ್ತಿದ್ದೀನಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹಧ್ವನಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಪೌಲಸಿಲ್ರು ಮಾಡಿದ್ದು ಇದುವೇ. ಸಂತೋಷದಿಂದ ಆ ಬೇಡಿಗಳಲ್ಲಿ, ಗಾಯಗಳಲ್ಲಿ, ವೇದನೆಯಲ್ಲಿ ಉತ್ಸಾಹಧ್ವನಿ ಮಾಡಿದ್ದಾರೆ. ಮತ್ತೆ ಹೇಳ್ತಾನೆ 5ನೇ ವಚನದಲ್ಲಿ, ಯೆಹೋವನೇ ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿದೆ. ಅದ್ರ ಮುಂದೆ ಈಗ ಬೇರೊಂದು ರೀತಿಯ ಜನರನ್ನು ತರ್ತಾನೆ. ಯಾರು? ಪಶುಪ್ರಾಯನವರೇನು, ಹುಚ್ಚನು, ತಿಳಿಯನು. ಹಾಗೆ ಇನ್ನೊಂದು ವಿಧದ ಜನರಿದ್ದಾರೆ, ಅವರು ಪಶುಪ್ರಾಯರು, ಪ್ರಾಣಿಗಳಂತೆ. ಅವರಿಗೆ ಅದು ಅರ್ಥ ಆಗಲ್ಲ. ಹುಚ್ಚನು ಸರಿಯಾಗಿ ವಿವೇಚಿಸ್ಲಿಕ್ಕೆ, ಯೋಚಿಸ್ಲಿಕ್ಕೆ ಗೊತ್ತಿಲ್ಲ. ನಂತರದಲ್ಲಿ 7ನೇ ವಚನದಲ್ಲಿ ಮತ್ತೊಬ್ಬರನ್ನು ತರ್ತಾನೆ, ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಬೆಳೆಯುವುದು, ತೀರಾ ಹಾಳಾಗೋದಕ್ಕಾಗಿ. ಹಾಗೆ ದೇವರನ್ನು ಬಿಟ್ಟವರು ಬಹಳವಾಗಿ ಅವರು ಪ್ರಬಲರಾಗ್ತಿದ್ರೆ, ಮುಂದಿನ ಮಾತು ಹೇಳ್ತದೆ, ಅವರು ತೀರಾ ಹಾಳಾಗೋದಕ್ಕಾಗಿ. ಇಂಥ ಪರಿಸ್ಥಿತಿಯಲ್ಲಿ ದೇವರು ಯಾರಂತ 8ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನೇ ನೀನಾದರೂ ಸದಾ ಉನ್ನತ ಸ್ಥಾನದಲ್ಲಿರ್ತಿ. ಇಲ್ಲಿ ನಮ್ಮ ಸುತ್ತಲ ಪರಿಸ್ಥಿತಿ ಎಷ್ಟೇ ಕೆಡ್ತಾ ಇದ್ರು, ದೇವರು ಉನ್ನತ ಸ್ಥಾನದಲ್ಲಿದ್ದಾನೆ. ಆಗ ಏನಾಗ್ತದೆ, ದುಷ್ಟತನಕ್ಕೆ ಸಂಬಂಧಪಟ್ಟವರು ಅಥವಾ ಅಂಧಕಾರ ಶಕ್ತಿಗಳ ಜೊತೆ ಕೈಯ ಜೋಡಿಸಿದವರಿಗೆ ಯಾವ ವಿಧದ ಅಧೋಗತಿ ಬರ್ತದೆ. ದೇವರು ಉನ್ನತದಲ್ಲಿರುವಾಗ ಇಂಥವ್ರು ಹೇಗೆ ಕೆಳಕ್ಕೆ ಅವರು ಬೀಳ್ತಾರೆ ಅನ್ನುವಂಥ ಸಂಗತಿನ ಮುಂದಿನ ಮಾತುಗಳು ಹೇಳ್ತಾನೆ. ಯೆಹೋವನೇ, ಇಗೋ ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗುತ್ತಿದ್ದಾರೆ, ಅಧರ್ಮಿಗಳೆಲ್ಲ ಚದರಿ ಹೋಗುವರು. ಆದರೆ ದೇವರ ಮುಂದೆ ನಿಂತ ಭಕ್ತನ ಬಗ್ಗೆ ಆತನು ಹೇಳ್ತಾನೆ, ಆತನು ನನ್ನ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದಿ. ನನ್ನ ಶತ್ರುಗಳಿಗೆ ಉಂಟಾದ ಗತಿಯನ್ನು, ದುರ್ಗತಿಯನ್ನು ಕಣ್ಣಾರೆ ಕಂಡಿದ್ದೇನೆ. ನನಗೆ ವಿರೋಧವಾಗಿದ್ದವರ ವಿಪತ್ತನ್ನು ಕಿವಿಯಾರೆ ಕೇಳಿದ್ದೇನೆ. ಪ್ರಿಯರೇ, ಹಾಗಾದರೆ ನಿನ್ನ ದೇವರ ಮುಂದೆ ಒಬ್ಬ ಯಥಾರ್ಥವಾಗಿ ಆತನನ್ನು ಪ್ರೀತಿಸಿ ಆತನ ಪ್ರೀತಿಯನ್ನು ವರ್ಣಿಸುವವನು, ಆತನ ನಂಬಿಗಸ್ತಿಕೆಯನ್ನು ಸ್ತುತಿಸಿ ಹಾಡುವವನಾಗಿದ್ದಾರೆ. ದೇವರು ನಿನ್ನ ಎದುರು ತಾನು ಯಾರೆಂಬುದನ್ನು, ಅಂಧಕಾರ ಶಕ್ತಿಗಳು ಅದನ್ನು ಅವಲಂಬಿಸಿದವರಿಗೆ ಏನಾಗ್ತದೆ ಎಂಬುದನ್ನು ನಿನ್ನ ಕಣ್ಣಾರೆ ಕಾಣುವಂತೆ ಮಾಡ್ತಾನೆ. ಅಲ್ಲಿಗಿದೆ ಭಕ್ತನು ಇದನ್ನು ನಿಲ್ಲಿಸಲಿಲ್ಲ. ಇದೇ ವೇಳೆಯಲ್ಲಿ ಈಗ ನೀತಿವಂತರೆಂಥವರೆಂಬುದನ್ನು ಮುಂದಿನ 4 ವಚನದಲ್ಲಿ ವಿಶೇಷವಾಗಿ ಹೇಳ್ತಾನೆ. ಅದನ್ನು ಓದಿಕೊಳ್ಳೋಣ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಬಲವಾಗಿ, ಅಂದರೆ ಬಲಿಷ್ಠವಾಗಿ ಅವರು ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನಡೆಯಲ್ಪಡುವರು. ಯಾವ ದೇವರು ನಂಬಿಕಸ್ತನೋ ಆತನ ಅಂಗಳದಲ್ಲಿ ಅವರು ಇರ್ತಾರೆ. ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹಾಗಾದರೆ ನೀತಿವಂತರು, ನೀನು ಚೆನ್ನಾಗಿ ಬೆಳೆಯುವಂಥವನಾಗಿದ್ದಿ. ಮುಂದೆ ಬರ್ತದೆ, ಮುಪ್ಪಿನಲ್ಲಿ ಫಲಿಸುವರು. ಅವರಿಗೆ ಮುಪ್ಪಾದರೂ ಅದರಲ್ಲಿ ಫಲಿಸುವಂಥ ಜನರು ಪುಷ್ಟಿಯಾಗಿದ್ದು ಶೋಭಿಸುವರು. ನೀತಿವಂತರಾದ ಎಲ್ಲ ಹಿರಿಯರ ಮೇಲೆ ಈ ಆಶೀರ್ವಾದ ಬರಲಿ. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ, ಅಂದರೆ ತಿರುಗಿ ದೇವರ ನಂಬಿಗಸ್ತಿಕೆಗೆ ಅವರು ದೃಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ಎಲ್ಲ ಭಕ್ತರು ಕೊನೆಯಲ್ಲಿ ಹೇಳಬೇಕಾದಂಥ ಒಂದು ಸಾಕ್ಷಿ, ಆತನು ಬಂಡೆ, ಅಂದರೆ ನಮಗೆ ಸ್ಥಿರತೆಯನ್ನು ಕೊಡುವ ಆತನು ನಿರ್ವಂಚಕನು, ಅಂದರೆ ಆತ ನಂಬಿಗಸ್ತನು, ನಮ್ಮನ್ನೆಲ್ಲಿಯೂ ವಂಚಿಸುವಂಥ ದೇವರಲ್ಲವೇ ಅಲ್ಲ. ಪ್ರೇರೆ, ಹಾಗಾದರೆ ಭಕ್ತರಿಗೆ ದೇವರು ಯಾವ ವಿಧದಲ್ಲಿ ಒಂದು ನೆಮ್ಮದಿಯ ಸ್ಥಳಕ್ಕೆ, ವಿಶ್ರಾಂತಿ ಸ್ಥಳಕ್ಕೆ, ಸಮಾಧಾನದ ಸಂಗತಿಗೆ, ಅಂದರೆ ದೇವರು ನೇಮಿಸುವ ಸಬ್ಬತ್ತಿಗೆ, ಇದು ವಾರದಲ್ಲಿ ಒಂದು ದಿನ ಸಬ್ಬತ್ ಅಲ್ಲ, ದೇವರು ನೇಮಿಸುವ ಸಬ್ಬತ್. ಪ್ರೇರೆ, ಇದು ನಮಗೆ ಗೊತ್ತಾಗಬೇಕು. ನಾವು ದೇವರು ನಮಗೆ ನೇಮಿಸುವಂಥ ಸಬ್ಬತ್ತು, ಆ ರಕ್ಷಣಾ ಜೀವಿತ, ಅಲ್ಲಿರುವಂಥ ನಂತರದಲ್ಲಿ ಸಿಕ್ಕುವಂಥ ಮಹಿಮೆ ಜೀವಿತ, ಇವುಗಳಿಗೆ ನಾವು ಬರಲೇಬೇಕು. ಇದು ದೇವರು ನಮಗೆ ಕೊಡುವಂಥ ಸಬ್ಬತ್. ನಮ್ಮನ್ನು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನಿನ್ನ ಜನರಿಗಾಗಿ ನೀನು ನೇಮಿಸಿದ ಸಬ್ಬತ್ತು ದೇವರೇ, ವಾರಕ್ಕೆ ಒಂದು ದಿನದ ಸಬ್ಬತ್ತಾಚರಣೆ, ವಿಶ್ರಾಂತಿ ದಿನ ದೇವರೇ, ನೀನು ನಮಗೆ ಕೊಡುವಂಥ ವಿಶ್ರಾಂತಿ, ನಿತ್ಯ ವಿಶ್ರಾಂತಿ ದೇವರೇ, ನಿತ್ಯತ್ವದಲ್ಲಿ ನಿನ್ನೊಂದಿಗೆ ಸಮಾಧಾನದ ಐಕ್ಯತೆಯಲ್ಲಿ, ನೆಮ್ಮದಿಯಲ್ಲಿ ಕರ್ತನೆ ನಾವು ಇರುವಂಥ ಆ ಸಂಗತಿಗಳನ್ನ ನೀನು ನಮಗೆ ವಾಕ್ಯದಲ್ಲಿ ತಿಳಿಸ್ತೀವಿ ಸ್ವಾಮಿ. ದೇವರೇ, ಹೋರಾಟಗಳು ಬರುವುದು ನಿಶ್ಚಯವೇ, ಆದರೆ ಹೋರಾಟಕ್ಕೆ ಕಾರಣವಾದ ಹೋರಾಟಗಳಿಂದ ನಮ್ಮ ಜನರನ್ನು ಬಿಡಿಸುವಂಥದ್ದು ಮತ್ತು ಆ ಹೋರಾಟಗಳಿಗೆ ಕಾರಣವಾದ ಜನರನ್ನು ಹೇಗೆ ನಮ್ಮ ಎದುರಿಗೆ ನಾಶ ಮಾಡ್ತೇವೆ ಅನ್ನುವಂಥ ಎಲ್ಲ ಆದರಣೆ ವಚನಗಳಿಗಾಗಿ ನಿನಗೆ ಸ್ತೋತ್ರ.
ದೇವರೇ, ನೀನು ಉನ್ನತೋನ್ನತನಾಗಿದ್ದು ಸಕಲ ದುಷ್ಟ ಸಂಗತಿಗಳಿಗೆ ಕಾರಣವಾದವ್ರನ್ನ ನೀನು ಹೇಗೆ ನೀನು ದೊಬ್ಬಿ ಬಿಡ್ತಾ ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಆತುಕೊಂಡು ನಿನ್ನ ಜನರ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ನೀನು ಕರ್ತನೆ ಮೇಲಕ್ಕೆತ್ತಿ ಅವ್ರನ್ನ ಚೈತನ್ಯ ತಲೆದಿಂದ ಅಭಿಷೇಕಿಸುವ ಕರ್ತನೆ, ಈ ಪ್ರಿಯರನ್ನು ಹಾಗೆಯೇ ಆಶೀರ್ವದಿಸು. ಈ ಸಬ್ಬತ್ತನ್ನು ಇವರು ಅನುಭವಿಸಲಿ, ಕುಟುಂಬವಾಗಿ ಅವರು ಅನುಭವಿಸಲಿ. ನಿನಗೆ ಮಹಿಮೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.